ಆರಾಮಾಗಿ ಬರ್ರಿ, ಎಂಜಾಯ್ ಮಾಡ್ರಿ. ಭಾರಿ ಪೀಸ್ಫುಲ್ ಜಾಗ ಅದ. ಆದಷ್ಟು ಸಂಜೆಗೆ ಬರಕ್ ಟ್ರೈ ಮಾಡ್ರಿ, ನಿಮ್ಗೆ ಒಂದು ಒಳ್ಳೆ ಸನ್ಸೆಟ್ ನೋಡಕ್ ಸಿಗ್ತದ. ಫುಲ್ ರೋಡ್. ನಾವು ಆಕ್ಚುಲಿ ರೇವಣಸಿದ್ದೇಶ್ವರ ಗುಡ್ಡಕ್ಕೆ ಏನ್ ಹೊಂಟಿವಲ್ಲ, ಅದು ನಮ್ದು ವೈಫಿಂದು ಖಾಸ್ ಬೆಸ್ಟ್ ಫ್ರೆಂಡ್ ಇಂದ ಊರದ. ಗಾಯ್ಸ್ ಟ್ರಾಫಿಕ್ ನೋಡ್ರಿ, ಪೂರಾ ಚೆಕ್ ಪೋಸ್ಟ್ ಈ ಕಡೆ ಚಿಂಚೋಳಿ ಹೋಗ್ತೀವಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಒಂದು ಹೊಸ ವಿಡಿಯೋ ಸ್ವಾಗತ ಸುಸ್ವಾಗತ. ಟೈಮ್ ಆಗ್ಯದ ಸಂಜೆಗೆ 4 ಗಂಟೆ ಆಗ್ಯದ. ಸಂಡೇ ಅದ ಇವತ್ತ. ಡೇಟ್ ಬಂದ್ಬಿಟ್ಟು 26 ಏಪ್ರಿಲ್. ಸಂಜೆ 4 ಗಂಟೆ ಆಗ್ಯದ. ಈಗ ಟುಡೇ ವಿ ಆರ್ ಗೋಯಿಂಗ್ ಅ ಸ್ಮಾಲ್ ರೋಡ್ ಟ್ರಿಪ್. 1 ತಾಸಿನ ರೋಡ್ ಟ್ರಿಪ್ ಹೊಂಟಿವಿ. ಎಲ್ಲಿಗೆ ಹೊಂಟಿವಪ್ಪ ಅಂದ್ ಮುಂಜಾನೆ ಕುಂತ್ಕೊಂಡ್ ಬೇಸರಾಗಿತ್ತು. ಸೊ ಹಂಗಾಗಿ ಸುಮ್ಮನೆ ಎಲ್ಲರೂ ತಿರ್ಗಾಡ್ ಬರಮ್ಮ ಅಂತೇಳಿ ಪ್ಲಾನ್ ಮಾಡಾಕತ್ತಿದ್ವಿ. ಸಟ್ನೆ ಒಂದು ಪ್ಲಾನ್ ಬಂತು. ಎಲ್ಲಿಗಪ್ಪ ಅಂದ್ರೆ ಇಲ್ಲೇ ರಟ್ಗಲ್ ರೇವಣಸಿದ್ದೇಶ್ವರ ಗುಡಿಗೆ ಹೋಗಿ ಬರಮ್ ನಡೀರಿ ಅಂತೇಳಿ. ಈ ಕಡೆ ಈಗ ಗುಡಿ ದರ್ಶನೂ ಆಗ್ತದ, ನಮಗೊಂದು ಸ್ಮಾಲ್ ಡ್ರೈವ್ನು ಆಗ್ತದ, 2 ಕೆಲಸ ಆಗ್ತವ ಅಂಥೇಳಿ ಹೊಂಟೀವಿ. ಈಗ ಸದ್ಯಕ್ಕೆ 4 ಗಂಟೆ ಆಗ್ಯದ, ಬಿಟ್ಟಿವಿ. ಒಂದು 60 ಕಿಲೋಮೀಟರ್ ಆಗ್ತಿರ್ಬೋದು. ಒಂದು ವ್ಲಾಗ್ನು ಆಗ್ತದ ಅಂಥೇಳಿ ಪ್ಲಾನ್ ಮಾಡಿ ಹೊಂಟೀವಿ. ಆರಾಮಾಗಿ ಹೋಗ್ತೀವಿ, ಏನ್ ಟೆನ್ಷನ್ ಇಲ್ಲ. ಸಂಡೇ ಅದ. ನಾ ಮತ್ತು ನನ್ನ ವೈಫ್ ನಡೆದೀವಿ. ಸೊ ಬರ್ರಿ ಹೋಗಮಂತ. ರಟ್ಗಲ್ ರೇವಣಸಿದ್ದೇಶ್ವರ ದರ್ಶನ ಮಾಡಿ ಬರಮಂತ. ನಾವು ದರ್ಶನ ಮಾಡ್ತೀವಿ, ನಿಮಗೂ ದರ್ಶನ ಮಾಡಿಸ್ತೀವಿ. ಮತ್ತ ಎಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದ ಶೇರ್ ಮಾಡ್ಕೋತೀನಿ. ಜನ ಅಳನ್ ಚೆಕ್ ಪೋಸ್ಟ್ ದಾಟಿಲ್ಲ, ಫುಲ್ ಟ್ರಾಫಿಕ್ ಅಳನ್ ಚೆಕ್ ಪೋಸ್ಟಿಗೆ. ಇವಾಗ ಸಂಡೇ ಇರ್ತದ, ಎಲ್ಲರೂ ಮನ್ಯಾಗ ಇರ್ತಾರ, ಆರಾಮ್ ನಾವು ಹೊರಗೆ ಹೋಗಮಂತಂದ್ರ ಟ್ರಾಫಿಕ್ ಬಿಡಲ್ಲ ನಮಗೆ. ಫುಲ್ ಇದು ಏನ ರಾಮತೀರ್ ಕ್ರಾಸಿಗೆ ಇದ್ದೀನಿ. ಪೂರಾ ಚೆಕ್ ಪೋಸ್ಟ್ ಆ ಕಡೆ ರಶ್ ಅದ, ಫುಲ್ ಟ್ರಾಫಿಕ್ ಅದ. ಈಗ ಈ ಕಡೆಯಿಂದ ಸಂಧೆಯಿಂದ ಎಲ್ಲರೇ ಹೋಗ್ಬೇಕು. ಇಲ್ಲಿಂದ ಆಯ್ತು, ಇಲ್ಲೇ 1 ತಾಸು ನಿಂದ್ರ ಹೋಗಾಗ್ತದ. ಫುಲ್ ಟ್ರಾಫಿಕ್ ಚೆಕ್ ಪೋಸ್ಟಿಗೆ. ಫುಲ್ ಯಾವಾಗ್ನೂ ಬರಲಿ ಚೆಕ್ ಪೋಸ್ಟ್ ಬಲ್ಲಿ ಇಷ್ಟು ಟ್ರಾಫಿಕ್ ಇರ್ತದೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಈ ಚೆಕ್ ಪೋಸ್ಟ್ ಒಂದು, ಆ ಹಾಗರ್ಗ ರೋಡ್ ಒಂದು, ಯಾವಾಗ ಬಿ ಇಲ್ಲಿ ಇದೇ ಹಣಿ ಬರೋದ ಇಲ್ಲಿ ಗುಲ್ಬರ್ಗದ. ಗಾಯ್ಸ್ ಟ್ರಾಫಿಕ್ ನೋಡ್ರಿ, ಪೂರಾ ಚೆಕ್ ಪೋಸ್ಟ್ಲಿಂದ ಈ ಕಡೆ ಚಿಂಚೋಳಿ ಹೋಗ್ತೀವಲ್ಲ, ಪೂರಾ ಟ್ರಾಫಿಕ್ ನೋಡ್ರಿ. ಈಗ ಪೂರಾ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗಿದೆ, ಯಾಕೋ ಗೊತ್ತಿಲ್ಲ ಇವತ್ತು. ನೋಡ್ರಿ ಚೆಕ್ ಪೋಸ್ಟ್ಲಿಂದ ಪೂರಾ ಸರ್ಕಲ್ನಿಂದ ಆಲ್ಮೋಸ್ಟ್ ವೇದಾಂತ್ ಹಾಸ್ಪಿಟಲ್ ತನ, ಗುಲ್ಬರ್ಗಲಿಂದ ಯಾವ ರೀತಿ ಗೊತ್ತಾಗ್ತದೆ ನಿಮ್ಗೆ ವೇದಾಂತ್ ಹಾಸ್ಪಿಟಲ್. ಅರ್ಧಕ್ಕೆ 1 ಕಿಲೋಮೀಟರ್ ಅನ್ಕೋರಿ ಫುಲ್. ಗಾಯ್ ಜಸ್ಟ್ ಮಾಗಾವ್ ಕ್ರಾಸ್ಲಿಂದ ರೈಟ್ ಟರ್ನ್ ತೊಗೊಂಡೇನಿ. ಈಗ ಇಲ್ಲಿಂದ ಒಂದು 18 ಕಿಲೋಮೀಟರ್ಸ್ ಅದ ರಟ್ಗಲ್ಲ. ಸೊ ಹೆಂಗೂ ಟೈಮ್ ಸನ್ಸೆಟ್ ಟೈಮ್ ಆಗ್ಯದ, 4:30 ಆಗ್ಯದ. ಈಗ 4:40 ಆಗ್ಯದ. ಹೋಗಿ ದರ್ಶನ ಮಾಡಿ ಫ್ರೀ ಆಗಸ್ಟ್ಗೆ ಹೆಂಗೂ ಸನ್ಸೆಟ್ ಟೈಮ್ ಆಗ್ತದೆ. ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಮಂತ ಇವತ್ತ. ಸೊ ಬರ್ರಿ ಹೋಗಮ್ಮೆ. 1000 ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂತಂದ್ರ, ನನಗೆ ಟ್ರಾವೆಲ್ ಇಷ್ಟ, ಕರೆಕ್ಟಾ? ಟ್ರಾವೆಲ್ ಇಷ್ಟ, ನಾ ಹಂಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಈ ನಾವು ಯೂಟ್ಯೂಬ್ ವ್ಲಾಗಿಂಗ್ ಎದಕ್ ಸ್ಟಾರ್ಟ್ ಮಾಡಿನಪ್ಪ ಅಂತಂದ್ರ, ಅದನ್ನು ನಿಮ್ಗೆ ಶೇರ್ ಮಾಡಮಿ, ತೋರ್ಸಮಿ ಅಂತ ಚಾಲು ಮಾಡಿದ್ದು. ಬಟ್ ಇನ್ನೊಂದು, ನಾ ಡೆಸ್ಟಿನೇಷನ್ ಯಾವ ಡೆಸ್ಟಿನೇಷನ್ ಹೋಗ್ತೀನಿ, ಆ ಡೆಸ್ಟಿನೇಷನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ನಾ ಟ್ರೈ ಮಾಡಿರ್ತೀನಿ, ನಾ ಎಲ್ಲೆಲ್ಲಿಂದ ಸರ್ಚ್ ಮಾಡಿ ಎಲ್ಲೆಲ್ಲೋ ಒಟ್ ನಾನು ನಾಲೆಜ್ ಪ್ರಕಾರ ನಾ ಶೇರ್ ಮಾಡಿರ್ತೀನಿ. ಆದ್ರೂ ಮಿಸ್ ಆಗ್ಬೋದು. ಬಟ್ ನನಗೇನ್ ಡೆಸ್ಟಿನೇಷನ್ಗಿಂತ ಏನ್ ಬಿಟ್ವೀನ್ ಜರ್ನಿ ಇರ್ತದಲ್ಲ, ಅದು ನಂಗೆ ಬಹಳ ಇಷ್ಟ. ನಾ ಅದು ಎಂಜಾಯ್ ಮಾಡ್ತೀನಿ ಬಹಳ. ಇದು ಅದ ಮೇನ್ ಫ್ಯಾಕ್ಟ್. ಅದಕ್ಕೆ ನಾ ಟ್ರಾವೆಲ್ ನಂಗೆ ಬಹಳ ಇಷ್ಟ. ಈಗ ನಾವು ಆಕ್ಚುಲಿ ರೇವಣಸಿದ್ದೇಶ್ವರ ಗುಡ್ಡಕ್ಕೆ ಏನ್ ಹೊಂಟಿವಲ್ಲ, ಅದು ನಮ್ದು ವೈಫಿಂದು ಖಾಸ್ ಬೆಸ್ಟ್ ಫ್ರೆಂಡ್ ಇಂದ ಊರದ. ಅದು ಅವ್ರು ನಾ ಹೇಳಲ್ಲ ಯಾರ ಸರ್ ಅಂತೇಳಿ. ಅದು ಅವ್ರು ಈ ವಿಡಿಯೋ ನೋಡ್ಲತ್ತಿದಾರ ಅಂದ್ರೆ ನಾನೇ ಒಂದು ಕಮೆಂಟ್ ಮಾಡ್ಲೇಬೇಕು. ನೋಡಿದ್ರ ಕಮೆಂಟ್ ಮಾಡೇ ಮಾಡ್ತಾರ ಅವರು ವಿಡಿಯೋ ನೋಡಿದ್ರಂದ್ರ. ಸೊ ಅದಕ್ಕೆ ಹೊಂಟಿವಿ, ದರ್ಶನ ಮಾಡ್ತೀವಿ. ಹೋಗಿ ದರ್ಶನ ನಿಮಗೂ ಮಾಡಿಸ್ತೀವಿ. ಈಗ ಆಯ್ತು, ಇನ್ನೊಂದು ಬಹಳ ಸನಿ ಬಂದೀವಿ. ಇನ್ನೊಂದು 10 ಕಿಲೋಮೀಟರ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಸೊ ಹೋಗಿ ರೀಚ್ ಆಗಿ ಮತ್ತೆ ನಿಮಗೂ ದರ್ಶನ ಮಾಡಿಸ್ತೀವಿ. ಆಕ್ಚುಲಿ ಮೊದ್ಲ ರೋಡ್ ಬಹಳ ಚಲೋ ಇತ್ತು. ನಾ ಲಾಸ್ಟ್ ಟೈಮ್ ಬಂದಾಗ. ಈಗ ಪೂರಾ ಹದಗೆಟ್ ಹೋಗ್ಯದ ರೋಡ್. ಫುಲ್ ಪ್ಯಾಚ್ ನೋಡ್ತಿರ್ಬೋದು ನೀವು. ರೋಡ್ ಒಟ್ಟ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಮಾಡಕ್ ಆಗಲಾಗ್ಯದ. ಬಹಳ ಪ್ಯಾಚ್ ಎಲ್ಲ, ಬಹಳ ಕಲ್ಲೆಲ್ಲ ಎದ್ ಬಿಟ್ಟಾವ ರೋಡ್ ಮೇಲೆ. ಇದೇನ್ ರೋಡ್ ಮಾಡಲಾಗ್ಯಾರ, ಇದ್ದಿದ್ದೆ ಏನ್ ತೆಗ್ಗೆಲ್ಲ ಬಿದ್ದಿದ್ದೆ ಪ್ಯಾಚ್ ಮಾಡ್ಕೋತ ಹೊಂಟ್ರ.
ಇದು ಮತ್ ಕಿತ್ತದ ಮತ್ ಮಾಡ್ತಾರ. ಇದೆ ಮತ್ ಕಿತ್ತದ ಮತ್ ಮಾಡ್ತಾರ. ಫುಲ್ ಹದಗೆಟ್ಟ ರೋಡ್ ಗೈಸ್. ಬಂದಿವಿ, ನೋಡ್ಬೋದು ನೀವು ಬೋರ್ಡು ರೇವಗ್ಗಿ. ರೇವಗ್ಗಿನೂ ಅಂತಾರ, ರಟ್ಗಲ್ನು ಅಂತಾರ, ರೇವಣ ಸಿದ್ದೇಶ್ವರ ಗುಡ್ಡನೂ ಅಂತಾರ. ಗೈಸ್ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀರ ಅಂದ್ರ ಇಲ್ಲಿಂದ ಹೋಗ್ಬೋದು, ಇಲ್ಲ 100-200 ಇರ್ಬೋದು. ಇಲ್ಲ ನೀವು ಕಾರ್ ಹೋಗ್ತೀರಪ್ಪ ಅಂತಂದ್ರ ಈ ಕಡೆಯಿಂದ ಇನ್ನೊಂದು ರೋಡ್ ಹೋಗ್ತದೆ, ಹಿಂಗ್ ಮ್ಯಾಗಿಂದ ತೋರಿಸ್ತೀನಿ ಬರ್ರಿ ನಿಮ್ಗ. ಗೈಸ್ ನೋಡ್ರಿ, ಇಲ್ಲಿ ನೀವು ಮ್ಯಾಲ ಹೋಗ್ಬೋದು, ಕಾರ್ ಗಾಡಿ ತೊಗೊಂಡು ಮ್ಯಾಲ ಹೋಗ್ತಿದ್ರಪ್ಪ ಅಂತಂದ್ರ ಆರಾಮ್ ಇಲ್ಲಿಂದ ಪೂರಾ ಗುಡಿತನ ಹೋಗ್ತಾವ, ಕಾರ್ ಅಲ್ಲಿ ಬೈಕ್ ಅಲ್ಲಿ. ಜರ ಹೈಟ್ ಅದ, ಜರ ಕಾರ್ಗೆ ನೋಡಿ ಏರಿಸ್ರಿ. ಗೈಸ್ ನಾವು ಬಂದಿವಿ ರಟ್ಗಲ್ ಗುಡ್ಡಕ್ಕ. ನೋಡ್ಬೋದು ನೀವು, ಟೆಂಪಲ್ ಇಲ್ಲದ, ಏನೋ ಒಳಗ್ ಪೂಜೆ ನಡೆದಂಗ ಅನಿಸ್ತದ, ಸೌಂಡ್ ಹೊಂಟದ. ಸೊ ಪಟ್ನೆ ಪೂಜೆ ಅಟೆಂಡ್ ಆಗಂಬರ್ರಿ. ಗೈಸ್ ಒಂದು 10 ನಿಮಿಷದ ದರ್ಶನ ಆಯ್ತು. ನಾವು ಬರತನ ಪೂಜಾ ಸ್ಟಾರ್ಟ್ ಆಗಿತ್ತು, ಎಲ್ಲ ಹೊರಗೆ ಕುಂತಿದ್ರು, ಪರ್ದಾ ಹಾಕಿದ್ರು. ಒಂದು 10 ನಿಮಿಷದ ಪರ್ದಾ ಎಲ್ಲ ತೆಗೆದ್ರು. ಒಂದು ದರ್ಶನ ಮಾತ್ರ ಭಾರಿ ಪೀಸ್, ಭಾರಿ ಆಯ್ತು, ಶಾಂತ ಆಯ್ತು. ಒಳಗ್ ನಿಂತಿದ್ವಿ ನಾವು, ಗರ್ಭಗುಡಿಗೆ ಹೋಗಿದ್ವಿ, ಪೂಜೆ ನಡೀಲತ್ತಿತ್ತು, ಗಂಟಿ ಬರ್ಸತಿದ್ರು. ಏನ್ ವೈಬ್ ಅಂತಿರೋದು, ಭಾರಿ ವೈಬ್ ಇತ್ತು. ಚಲೋ ಶಾಂತ ಅನಿಸ್ತು. ಹಾನೆಸ್ಟ್ ರಿವ್ಯೂ ಅಂದ್ರ ಇಲ್ಲಿ ಬಂದು ದರ್ಶನ ಮಾಡೋದು ಮನ್ಸಿಗೆ ಶಾಂತ ಅನಿಸ್ತು, ಖುಷಿ ಆಯ್ತು. ಇಲ್ಲಿ ನೋಡ್ರಿ ನೀವು ಎದುರಿನ ವ್ಯೂ ಟೆಂಪಲ್. ಇಲ್ಲಿ ಯಾವಾಗ ಬಂದ್ರು ಭೀ 10 ನಿಮಿಷದ ದರ್ಶನ ಆಗ್ತದ, ಹಂಗೇನು ಇದು ಇಲ್ಲ. ಬಟ್ ದರ್ಶನ ಮಾತ್ರ ಭಾರಿ ಆಯ್ತು. ಇಲ್ಲಿ ಕಲ್ಯಾಣ ಮಂಟಪ ಫೆಸಿಲಿಟೀಸ್ನು ಅದ. ಇಲ್ಲಿ ಆಜು ಬಾಜು ಮದ್ವಿನೂ ನಡೀತಾವ, ಆಜು ಬಾಜು ಹಳ್ಳಿದವ್ರ ಮದ್ವಿನೂ ಮಾಡ್ತಾರೆ ಇಲ್ಲಿ. ಗಾಂಧೀಜಿಯವರ 3 ತತ್ವಗಳು ಯಾರ್ಯಾರಿಗೆ ನೆನಪದ ಕಮೆಂಟ್ ಮಾಡ್ರಿ. ಮತ್ತೆ ಇದು ಒಂದೊಂದು ಮಂಕಿ ಏನೇನು ಹೇಳ್ತದೆ ಅದನ್ನು ಕಮೆಂಟ್ ಮಾಡ್ರಿ. ರಟ್ಕಲ್ಗೆ ಬಂದಿವಿ. ಇಲ್ಲಿ ನೀವು ಒಂದಿನ ಸಲುವಾಗಿ 1 ಡೇ ಟ್ರಿಪ್ ಮಾಡ್ಬೋದು, ಫ್ಯಾಮಿಲಿ ಸಮೇತ ಬರ್ಬೋದು, ಏನು ಇಶ್ಯೂ ಇಲ್ಲ. ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಗುಲ್ಬರ್ಗಲ್ಲಿ ಒಂದು 60 ಕಿಲೋಮೀಟರ್ ಆಗ್ತದೆ. ಬಸ್ನೂ ಅವ, ಎಲ್ಲ ನಿಮ್ಮ ಓನ್ ವೆಹಿಕಲ್ನು ತೊಗೊಂಬರ್ಬೋದು. ನಾವು ಇವತ್ತು ಮುಂಜಾನೆ ಫುಲ್ ಬೋರ್ ಅಲ್ಲತ್ತಿತ್ತು, ಸಂಜೆ ಒಂದು ಸನ್ಸೆಟ್ನ ನೋಡ್ದಂಗೆ ಆಗ್ತದೆ, ದರ್ಶನ ಆಗ್ತದೆ ರೇವಣ ಸಿದ್ದೇಶ್ವರದ ಅಂತೇಳಿ ಬಂದಿವಿ. ಮಸ್ತ್ ದರ್ಶನ ಆಯಿತು, 10 ನಿಮಿಷದ ದರ್ಶನ ಆಯಿತು, ಎಲ್ಲ ಆಯಿತು. ಈಗ ಸನ್ಸೆಟ್ ಆಗ್ಲತ್ತದ, ಇನ್ನೊಂದು ಹಾಫ್ ಆನ್ ಅವರ್ ಸನ್ಸೆಟ್ ಆಗ್ತದೆ. ಸನ್ಸೆಟ್ ನೋಡ್ತೀವಿ, ನಿಮಗೂ ಒಂದು ಬ್ಯೂಟಿಫುಲ್ ಸನ್ಸೆಟ್ ತೋರಿಸ್ತೀವಿ. ಇಷ್ಟೇ, ಎಂಜಾಯ್ ಮಾಡಿದ್ವಿ. ಆಯ್ತು, ಇಲ್ಲಿಂದ ಮತ್ತೆ ವಾಪಸ್ ಗುಲ್ಬರ್ಗ ಹೋಗ್ತಾ ಮಾಗಾವ್ ಬಜ್ಜಿ ವಡಪಾವ್ ಮಿಸ್ ಮಾಡಬೇಡ್ರಿ, ನೋಡ್ರಿ, ತಿಂದು ತೋರಿಸ್ತೀನಿ ತಿನ್ನೋದು. ಸೊ ಮತ್ತೇನು ವಿಶೇಷ ಅಂತೂ ಏನಿಲ್ಲ ಗೈಸ್. ನೀವು ಯಾರ್ಯಾರು ರಟ್ಕಲ್ಗೆ ಬಂದಿರಿ ಕಮೆಂಟ್ ಮಾಡ್ರಿ, ರಟ್ಕಲ್ ಅಂಥೇಳಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು. ಅಥವಾ ನೀವು ಯಾರು ಬರೋರಿದ್ರಿಯಪ್ಪ ಅಂತಂದ್ರೆ ಆರಾಮಾಗಿ ಬರ್ರಿ, ಎಂಜಾಯ್ ಮಾಡಿರಿ. ಭಾರಿ ಪೀಸ್ಫುಲ್ ಜಾಗ ಅದ. ಆದಷ್ಟು ಸಂಜೆಗೆ ಬರೋಕ್ಕೆ ಟ್ರೈ ಮಾಡಿರಿ, ನಿಮ್ಗೆ ಒಂದು ಒಳ್ಳೆ ಸನ್ಸೆಟ್ ನೋಡೋಕೆ ಸಿಗ್ತದೆ. ಮುಂಜಾನೆ ಬಂದ್ರೂ ಏನು ಪರವಾಗಿಲ್ಲ. ಅದ್ರಾಗ ಈಗ ಈ ಬ್ಯಾಸ್ಗೆಗಂತೂ ನೀವು ಸಂಜೆಗೆ ಅಥವಾ ಮುಂಜಾನೆ ಪ್ರಿಫರ್ ಮಾಡಿರಿ. ನಾವು ಬಂದಿವಿ ಪೂರ ಸಂಜೆಗೆ. ಆ್ಯಕ್ಚುಲಿ ಮಧ್ಯಾಹ್ನ 4 ಗಂಟೆಗೆ ಬಿಟ್ಟಿದ್ವಿ, ಬಟ್ ಆರಾಮಾಗಿ ಸೊಕ್ಕಾಶಕ್ಕೆ ಬಂದಿವಿ, ಓನ್ ವೆಹಿಕಲ್ ತೊಗೊಂಡು ಬಂದಿವಿ ಆರಾಮಾಗಿ. ಈಗ ನೋಡ್ರಿ, ಪೂರಾ ಇಲ್ಲಿಂದ ಈ ಥರ ವ್ಯೂ ಕಾಣ್ಲತ್ತದ, ಅಲ್ಲಿ ಸನ್ಸೆಟ್ ಆಗ್ಲತ್ತದ. ಸೊ ಸನ್ಸೆಟ್ ನೋಡಿಕೊಂಡು ಇದು ಹೋಗ್ಬೇಕಂತ ಪ್ಲ್ಯಾನ್ ಅದ. ಚಲೋ ಅದ, ಮಸ್ತ್ ಅದ, ಪೀಸ್ ಅದ, ಚಲೋ ಡೆವಲಪ್ಮೆಂಟ್ ಮಾಡ್ಯಾರ. ಇಲ್ಲಿ ವ್ಯೂಗಳೆಲ್ಲ ಚಂದ ಅವ. ಪೂರಾ ಗುಡ್ಡದ ಮೇಲೆ ಅದಲ್ಲ ಇದು ಟೆಂಪಲ್, ಹಾಗಾಗಿ ಪೂರಾ ಗುಡ್ಡ ತೆಳಗಿನ ನೋಡಿದ್ರೆ ಫುಲ್ ಸೀನಿಕ್ ವ್ಯೂಸ್ ಅದಾವ ನೋಡ್ರಿ ನೀವು. ಪೂರಾ ಚಲೋ ಅದ. ಬಂದು ಫ್ಯಾಮಿಲಿ ಜೊತೆ ಬಂದು ಟೈಮ್ ಪಾಸ್ ಮಾಡ್ಲಕ್ಕ, ಎಂಜಾಯ್ ಮಾಡ್ಲಕ್ಕ, ದರ್ಶನ ಮಾಡ್ಲಕ್ಕ ಭಾರಿ ಪ್ಲೇಸ್ ಅದ. ಇದೊಂದು ಗುಲ್ಬರ್ಗದಿಂದ 1 ಡೇ ಟ್ರಿಪ್ಪಿಗೆ ಪ್ಲೇಸ್ ಭಾರಿ ಅದ. ಹಿಡನ್ ಜೆಮ್ ಅಂದ್ರೆ ಒಬ್ರು ಪ್ಲಾನ್ ಮಾಡ್ತಿರ್ತಾರಲ್ಲ, ಒಂದಿಂದಾಗ ಎಲ್ಲಿ ಹೋಗಿ ಬರ್ಬೇಕಪ್ಪ ಅಂತೇಳಿ, ಇಲ್ಲೇ ಸುತ್ತಮುತ್ತ ಯಾವ ಪ್ಲೇಸ್ ಅವ ಅಂತಂದ್ರೆ
ಹಂಗೆ ಅನ್ಕೋತಿದ್ರಂದ್ರೆ ಈ ಪ್ಲೇಸಿಗೆ ಬಂದು ಹೋಗ್ಬೋದು. ಗೈಸ್ ಸನ್ಸೆಟ್ ನೋಡ್ಬೇಕನ್ಲತ್ತೀವಿ, ಸನ್ ಮಾತ್ರ ಕ್ಲೌಡ್ಸ್ ಹಿಂದೆ ಹೋಗ್ಬಿಟ್ಟಾನ, ಯಾಕೋ ಹೊರಗೆ ಬರಂಗೆ ಕಾಣಲ್ಲ ಸನ್. ಗೈಸ್ ಸನ್ಸೆಟ್ ನೋಡ್ರಿ, ಫುಲ್ ಬ್ಯೂಟಿಫುಲ್ ಸನ್ಸೆಟ್. ಇದು ಸಲಿಂದ ಅರ್ಧ ತಾಸು ನಿಂತೀವಿ ಇಲ್ಲಿ ಈ ಮೂಮೆಂಟ್ ಸಲುವಾಗಿ. ಪೂರಾ ಟ್ರೈಪಾಡ್ ಹಚ್ಚಿ ವೇಟ್ ಮಾಡತ್ತಿದ್ವಿ ಅವಾಗಿನ ಹಿಡಿದು. ಗೈಸ್ ಇಲ್ಲಿಂದರ ಮುಗೀತಲ್ಲ ರಟ್ಕಲ್ದು, ಈಗ ಹೋಗ್ತೀವಿ ಮಾಗಾವ್ ಬಲಿ ಸ್ಟಾಪ್ ಮಾಡಿ ಅಲ್ಲಿಂದ ಗುಲ್ಬರ್ಗ ಹೋಗ್ತೀವಿ. ಸೊ ಬರ್ರಿ.